ದಾವಣಗೆರೆ ದಕ್ಷಿಣ. ದಾವಣಗೆರೆ ಅಂದ ತಕ್ಷಣನೇ ನಾವೀಗ ದಂಗಲ್ ಅಂತ ಹಾಕೋಕೆ ಶುರು ಮಾಡಿಬಿಟ್ಟಿದ್ದೀವಿ. ಅಂದರೆ ಕುಸ್ತಿ ಶುರು ಆಗ್ಬಿಟ್ಟಿದೆ, ರಾಜಕೀಯ ಕುಸ್ತಿ. ಏನ್ರಿ ಬರೀ ಕುಸ್ತಿಗಳೇ ಆಗ್ತಾ ಹೋದರೆ ಇಲ್ಲಿ ಆರಾಮಾಗಿ ನೆಮ್ಮದಿಯಿಂದ ಜೀವನ ಮಾಡೋದು ಹೆಂಗೆ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ಎಸ್, ಈಗ ಏನು ಸದ್ಯಕ್ಕೆ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ. ದಾವಣಗೆರೆಯ ದಂಗಲ್ನಲ್ಲಿ ಮತ್ತೊಂದು ವಿಕೆಟ್ ಏನಾದರೂ ಉರುಳುವ ಸಾಧ್ಯತೆ ಇದೆಯಾ? ದಿಸ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಆಪತ್ ಮಂತ್ರಿ ಆಗಿದೆ ನೋಡಿ, ಆಪ್ತ ಮಂತ್ರಿ ಆಗಬೇಕು, ಎರಡೂ ಒಂದೇ ಆಗಿದೆ. ಈಗ ನಾನಾ ಕಾರಣಗಳಿಗೆ ಸಿದ್ದು ಬಣದ 4 ಕಿಕ್ಔಟ್ ಆಗಿದ್ದಾರೆ. ಎಸ್, ಅದೇ ಸುದ್ದಿ. ಆದರೆ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೂ ಬಂದಾಯಿತು. ಈಗ ಜಮೀರ್ ಅಹ್ಮದ್ ತುಂಬಾ ಅತ್ಯಾಪ್ತರು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಏನಾದರೂ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಯಾವಾಗಲೂ ಕೂಡ ಜಮೀರ್ ಅಹ್ಮದ್ ಮಾತನಾಡ್ತಾ ಇದ್ರು. ಹೀಗಾಗಿ ಜಮೀರ್ ಅಹ್ಮದ್ ಅವರ ವಿಕೆಟ್ ಏನಾದರೂ ಉರುಳುತ್ತಾ? ಸಿಎಂ ಆಪ್ತ ಮಂತ್ರಿಗೆ ಗೇಟ್ ಪಾಸ್ ಭಾಗ್ಯ ಏನಾದರೂ ಕಾದಿದೆಯಾ? ಕಳೆದ ಹಲವು ದಿನಗಳಿಂದ ಈ ಸುದ್ದಿ ನಾನಾ ರೂಪಗಳನ್ನು ಪಡೆದುಕೊಳ್ತಾ ಇದೆ, ಕಾವನ್ನು ಪಡೆದುಕೊಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಸುದ್ದಿನ ನಿಮಗೆ ತೋರಿಸ್ತಾ ಇದ್ದೀವಿ. ಏನ್ರಿ, ನಿನ್ನೆನೂ ಅದೇ ಸುದ್ದಿ ಇತ್ತು, ಇವತ್ತು ಅದೇ ಸುದ್ದಿ. ಹೌದು, ಸುದ್ದಿ ಅದೇ, ಆದರೆ ಸದ್ದು ಮಾಡ್ತಾ ಇರೋ ರೀತಿ ಬೇರೆ ಬೇರೆ ಇದೆ. ಅದನ್ನು ನಾವು ನೋಡಬೇಕು. ಈ ಕುರಿತ ಚರ್ಚೆ ಬರೀ ವದಂತಿನ ಅಥವಾ ನಿಜಕ್ಕೂ ಏನಾದರೂ ಆಗತ್ತಾ? ಯಾಕಂತ ಹೇಳಿದ್ರೆ ಸುಮ್ಮನೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಗೊತ್ತಿಲ್ಲ. ಬೆಂಕಿ ಇರಬಹುದು, ಇಲ್ಲದೆ ಇರಬಹುದು, ಹೊಗೆ ಆಡುತ್ತಿರ್ಬೋದು, ಆಡದೇ ಇರ್ಬೋದು. ಆದರೆ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡೋ ಪ್ರಯತ್ನವನ್ನು ನಿಮ್ಮ ಅಶ್ವವೇಗ ನ್ಯೂಸ್ ಮಾಡ್ತಾ ಇದೆ. ಏನು ಅಂತ ಹೇಳಿದರೆ, ಸದ್ಯಕ್ಕೆ ಆಗಿರುವಂಥ ಈ ಚುನಾವಣೆಯ ಸುತ್ತಮುತ್ತ ನಡೆದಿರುವಂಥ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಸ್ವತಃ ನೀವು ಅಥವಾ ಅಲ್ಲಿಯ ಜನ ಹೇಳ್ತಾ ಇಲ್ಲ, ಅದೇ ಪಕ್ಷದವ್ರು ಹೇಳ್ತಾ ಇದ್ದಾರೆ, ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆಫ್ ದ ರೆಕಾರ್ಡ್ ವಿ ಕೆನಾಟ್ ರಿವೀಲ್ ಸಮ್ ಪಾಯಿಂಟ್ಸ್. ಅದನ್ನು ಆಯಾ ಪಕ್ಷದ ನಾಯಕರೇ ಹೇಳ್ತಾ ಇರುವಾಗ ನಾವು ಆ ಸುದ್ದಿನ ಬೆತ್ತರಿಸದೇ ಇರಲಿಕ್ಕಾಗಲ್ಲ. ಹಾಗಾಗಿ ಆ ಸುದ್ದಿ ಒಂದು ಇಂಟೆನ್ಸಿಟಿ ಪಡೆದುಕೊಂಡಿರುತ್ತೆ. ದಟ್ ನ್ಯೂಸ್ ಹ್ಯಾಸ್ ಗ್ರಾವಿಟಿ. ಮತ್ತು ಜಮೀರ್ ಅಹ್ಮದ್ ಖಾನ್ ಒಬ್ಬ ಸಾಮಾನ್ಯ ಮಂತ್ರಿ ಅಥವಾ ಒಬ್ಬ ಶಾಸಕ ಮಂತ್ರಿ ಹಂಗೆ ನೋಡೋ ಹಾಗಿಲ್ಲ. ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಪ್ರಬಲವಾಗಿ ಗುರುತಿಸ್ಕೊಂಡಂಥವ್ರು. ಆದರೆ ಅಲ್ಲಿ ಏನು ನಡೀತಾ ಇದೆ? ಒಂದು ಕಾಂಪಿಟೇಷನ್ ಅಂತೂ ಖಂಡಿತವಾಗ್ಲೂ ಇದೆ. ನೋಡ್ರಿ, ನಾವು ಬಹಳಷ್ಟು ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾವು ದುಡಿದುಕೊಂಡು ಬಂದಿದ್ದೀವಿ, ಪಕ್ಷಕ್ಕೆ ನಿಷ್ಠೆಯನ್ನು ತೋರಿಸಿದ್ದೀವಿ. ಹಿಂಗಿರುವಾಗ ಯಾವುದೋ ಬೇರೆ ಪಕ್ಷದಿಂದ ಬಂದು ಈಗ ಸವಾರಿ ಮಾಡ್ತಾರೆ, ನಾವೇ ಮುಸ್ಲಿಂ ನಾಯಕರು ಅಂತ ಹೇಳಿದ್ರೆ ಸುಮ್ಮನಿರ್ಬೇಕೇನ್ರಿ ಅನ್ನುವ ವಾದ ಇದೆಯಲ್ಲ, ಅದು ತೆರೆಯ ಹಿಂದೆ ಇದೆ. ಅದನ್ನು ನಾವು ನೋಡಬೇಕಾಗಿದೆ. ಎಸ್, ಮತ್ತೊಂದು ಅಪ್ಡೇಟ್ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಕ್ರೀನ್ ಮೇಲೆ. ಜಸ್ಟ್ 10 ದಿನಗಳ ಹಿಂದೆ ಜಮೀರ್ಗೆ ನ್ಯಾಷನಲ್ ಲೀಡರ್ ಪಟ್ಟ ಕೊಡಲಾಗಿತ್ತು. ಎಐಸಿಸಿ ಅಲ್ಪಸಂಖ್ಯಾತ ಸಲಹಾ ಸಮಿತಿಯಲ್ಲಿ ಜಮೀರ್ ಅವರಿಗೆ ಒಂದು ಒಳ್ಳೆ ಸ್ಥಾನ ಸಿಕ್ಕಿತ್ತು. ಮತ್ತೊಂದು ಕಡೆ ಜಮೀರ್ ಅವರಿಗೆ ಕೇರಳ ಜವಾಬ್ದಾರಿಯನ್ನು ಕೂಡ ನೀಡಲಾಗಿತ್ತು. ಕೇರಳದಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಕೂಡ ಜಮೀರ್ ಅಹ್ಮದ್ ಕೆಲಸ ಮಾಡಿದ್ದಾರೆ. ವರಿಷ್ಠರ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಮುಸ್ಲಿಂ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಜಮೀರ್ ಅಬ್ಬರದ ಪ್ರಚಾರ ಮಾಡಿದ್ರು. ಹೌದು, ಕೇರಳ ಮುಸ್ಲಿಂ ನಾಯಕರ ಜೊತೆ 1-to-1 ಮಾತುಕತೆ ನಡೆಸಿದ್ರು. ಇವರದ್ದೇ ಆದಂಥ ಒಂದು ಚರಿಷ್ಮಾ ಇತ್ತು. KC ವೇಣುಗೋಪಾಲ್ ಕೊಟ್ಟಿದ್ದಂಥ ಟಾಸ್ಕ್ನ ಜಮೀರ್ ಅಹ್ಮದ್ ಖಾನ್ ಪೂರೈಸಿದ್ರು. ಆದರೆ ಕೇರಳ ಕ್ಯಾಂಪೇನ್ ಭರದಲ್ಲಿ ದಾವಣಗೆರೆ ದಕ್ಷಿಣ ಮರ್ತೋಗ್ಬಿಟ್ರ, ಅದು ಇಂಟೆನ್ಷನಲ್ಲ, ಅಚಾತುರ್ಯವ, ಅದು ಗೊತ್ತಾಗಬೇಕಾಗಿದೆ. ಆದರೆ ಕೇವಲ 10 ದಿನಗಳ ಅಂತರದಲ್ಲಿ ಈ ಒಂದು ಪರಿಸ್ಥಿತಿ ಬಂದೊದಗಿದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅದನ್ನು ನಾವು ಪದೇ ಪದೇ ಹೇಳಬೇಕಾಗಿದೆ ಇನ್ ಪಾಲಿಟಿಕ್ಸ್ ಎಸ್ಪೆಷಲಿ. 10 ದಿನಗಳ ಹಿಂದೆ ಹೀರೋ ಆಗಿದ್ದಂಥ ಜಮೀರ್ ಇವತ್ತು ವಿಲನ್ ಆಗಿ ಪೋರ್ಟ್ರೇ ಆಗ್ತಿದ್ದಾರಾ? ಹೈಕಮಾಂಡ್ನಿಂದಲೇ ಏನಾದರೂ ಕ್ರಮ ಜರುಗಿಸ್ಲಿಕ್ಕೆ ಸಾಧ್ಯವಾಗುತ್ತಾ ಅಥವಾ ಜರುಗಿಸ್ತಾರಾ? ಈ ಪ್ರಶ್ನೆಗಳು ಸಹಜವಾಗೇ ಇದ್ದಾವೆ. ಒಬ್ಬ ರಾಷ್ಟ್ರೀಯ ಮಟ್ಟದ ನಾಯಕನ ಪಟ್ಟವನ್ನು ಕೊಟ್ಟು ದಿಢೀರಂತ ಅದೇನೋ ಟುಸ್ ಆದಂತೆ ಕಾಣ್ತಾ ಇದೆಯಾ? ಅವರು ಈಗಾಗಲೇ ಹೇಳಿದ್ದಾರೆ, ಹಲವು ಬಾರಿ ಹೇಳಿದ್ದಾರೆ ಜಮೀರ್ ಅಹ್ಮದ್ ಖಾನ್. ನೋಡ್ರಿ, ಪಕ್ಷ ಹೇಗೆ ಹೇಳಿದೆ ಅದು ಆ ಥರ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋದು ಬೇರೆ. ಆದರೆ ಇಂಟೆನ್ಷನಲ್ ಆಗಿ ಇವರ ಆಸಕ್ತಿ ಯಾವ ರೀತಿ ಇದೆ, ಇವ್ರ ಒಲವು ಯಾವ ರೀತಿ ಇದೆ, ಇವರು ಯಾರು ಹೇಳಿದಂತೆ ಯಾರ ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ, ಮೇಲ್ನೋಟಕ್ಕೆ ಮಕ್ಕಿ ಅಥವಾ ಒಂದು ಮೆಕ್ಯಾನಿಕಲ್ ಆಗಿ ಉತ್ತರ ಕೊಡೋದು ಬೇರೆ. ಆದರೆ ಎಲ್ಲೋ ಆ ಚರ್ಚೆಗೆ, ಆ ಸುದ್ದಿಗೆ ಗ್ರಾಸವಾಗುವ ನಿಟ್ಟಿನಲ್ಲಿ ಅವರು ಕೂಡ ನಡೆದುಕೊಂಡಿದ್ದಾರೆ. ಏನು ಚರ್ಚೆ, ಸುದ್ದಿ? ಮುಸಲ್ಮಾನ್ ನಾಯಕರಿಗೆ, ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಅಲ್ಲಿ ಸರಿ ಟಿಕೆಟ್ ಕೊಡಬೇಕು ಅಂತ ನಾವು ಕೇಳಿದ್ವಿ, ನಿಜ ಅನ್ನೋ ಮಾತುಗಳನ್ನು ಜಮೀರ್ ಅಹ್ಮದ್ ಖಾನ್ ಹೇಳಿದರು. ಹಾಗಾಗಿ ನಾವು ಫೈಟ್ ಮಾಡಿದ್ವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು. ಆಮೇಲೆ ನಾನು ರಾಜೀನಾಮೆ
ಕೂಡ ಕೊಟ್ಬಿಡ್ತೀನಿ ಒಂದು ವೇಳೆ ಟಿಕೆಟ್ ಕೊಡದೆ ಹೋದರೆ, ಆ ರೀತಿ ಅದಕ್ಕೆ ಹಲವು ಆಯಾಮಗಳಿತ್ತು, ಅದನ್ನೆಲ್ಲವನ್ನೂ ಮಾಡ್ತಾಯಿದ್ರು. ಆದರೆ ಬದಲಾದ ಸಂದರ್ಭದಲ್ಲಿ ಸದ್ಯಕ್ಕೆ ಈಗ ಜಮೀರ್ ಅಹ್ಮದ್ ಖಾನ್ ಅವರು ಏನೇ ಮಾತನಾಡಿದರೂ ಕೂಡ ಅದಕ್ಕೆ ಕೌಂಟರ್ ಪಾಯಿಂಟ್ ಸಿಕ್ಕಾಪಟ್ಟೆ ಇದ್ದಾವೆ ಅನ್ನೋದು ಸುಸ್ಪಷ್ಟ. ಓಕೆ, ಈಗ ನೆಕ್ಸ್ಟ್ ನ್ಯೂಸ್ ನೋಡೋಣ.